ಮಾತು ಮನಸ್ಸು ಪ್ರಾಣಗಳಿಗೆ ಸಂಸ್ಕಾರ ನೀಡುವುದರಿಂದ ಇಹ ಹಾಗೂ ಪರದಲ್ಲಿ ಸುಖ ಸಿಗಲಿದೆ ಎಂದು ಸೋಂದಾ ಸುವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀ ಮಜ್ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹೇಳಿದ್ದಾರೆ. ಶ್ರೀಗಳು ಸ್ವರ್ಣವಲ್ಲಿಯಲ್ಲಿ ಸಂಕಲ್ಪಿತ ತಮ್ಮ 34ನೇ ಹಾಗೂ ತಮ್ಮ ಶಿಷ್ಯರಾದ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮಿಗಳ ಪ್ರಥಮ ಚಾತುರ್ಮಾಸ್ಯ ವ್ರತಾಚರಣೆಯಲ್ಲಿ ಶಿರಸಿ ಸೀಮೆಯ ತೋರಣಸಿ ಹಾಗೂ ಒಳಭಾಗಿಯ ಶಿಷ್ಯರ ಸೇವೆ ಸ್ವೀಕರಿಸುವ ವೇಳೆ ಆಶೀರ್ವಚನ ನೀಡಿದರು. ಬದುಕಿನಲ್ಲಿ ಒಳ್ಳೆಯದಾಗಬೇಕು ಹಾಗೂ ಪರದಲ್ಲಿ ಸದ್ಗತಿ ದೊರೆಯಬೇಕು ಎಂಬುದಾಗಿ ಎಲ್ಲರೂ ಬಯಸುತ್ತಾರೆ. ಇವೆರಡಕ್ಕೂ ಮನಸ್ಸು, ಮಾತು, ಪ್ರಾಣ ಇವುಗಳಿಗೆ ಸಂಸ್ಕಾರ ಕೊಡುವುದರ ಮೂಲಕ ಸಾಧಿಸಿಕೊಳ್ಳಬೇಕು. ಇವು ಮೂರು ತುಂಬಾ ಸೂಕ್ಷ್ಮವಾದವು. ಇವುಗಳನ್ನ ಚೆನ್ನಾಗಿ ಸಂಸ್ಕಾರಕ್ಕೆ ಒಳಪಡಿಸಿದರೆ ಇಹದಲ್ಲಿ ಚೆನ್ನಾಗಿ ಇರಲು ಸಾಧ್ಯ ಹಾಗೂ ಪರದಲ್ಲಿ ಸದ್ಗತಿ ಪಡೆಯಲು ಸಾಧ್ಯ ಎಂದು ಹೇಳಿದರು. ನಾವು ಸತತ ಏನು ಚಿಂತನೆ ಮಾಡ್ತೀವಿ, ದೇವರ ಅಸ್ತಿತ್ವವನ್ನು ಚಿಂತನೆ ಮಾಡ್ತೀವ, ದೇವರ ಅಸ್ತಿತ್ವಕ್ಕೂ ನನಗೂ ಏನು ಸಂಬಂಧ ಇದೆ ಅದನ್ನು ಚಿಂತನೆ ಮಾಡ್ತೀವ, ಅಥವಾ ಈ ಪ್ರಾಪಂಚಿಕವಾದ ಭೋಗ್ಯ ವಿಷಯಗಳ ಆಕರ್ಷಣೆಯಲ್ಲೇ ಒಳಗಿರ್ತೀವ. ಪ್ರಾಪಂಚಿಕ ಭೋಗ್ಯ ವಿಷಯಗಳ ಆಕರ್ಷಣೆಯಲ್ಲೇ ಮುಳುಗಿದ್ದಿದ್ದರೆ ಮನಸ್ಸು ಕೆಡ್ತದೆ. ಅದೇ ದೇವರ ಅಸ್ತಿತ್ವದ ಚಿಂತನೆ ಸತತ ಇದ್ದರೆ, ದೇವರ ಅಸ್ತಿತ್ವಕ್ಕೂ ನನಗೂ ಏನು ಸಂಬಂಧ ಏನೋ ಚಿಂತನೆ ಸತತ ಜಾಗೃತವಾಗಿದ್ದರೆ ಆವಾಗ ಅದು ಮನನ. ಒಂದೊಂದು ಆತ್ಮನಿಗ್ರಹ, ಸೆಲ್ಫ್ ಕಂಟ್ರೋಲ್, ಸ್ವಲ್ಪ ನಮಗೆ ನಾವು ನಿಯಮಗಳನ್ನು ಹಾಕ್ಕೊಳ್ತಾ ಇರಬೇಕು. ಭಾವ ಸಂಶುದ್ಧಿ, ಇನ್ನೊಬ್ಬರ ಬಗ್ಗೆ ಶುದ್ಧವಾದ ಭಾವ, ಮೋಸದ ಭಾವ ಅಲ್ಲ. ಇವುಗಳು ತಪೋ ಮಾನಸ ಮುಚ್ಚತೆ ಅಂತ. ವ್ಯವಹಾರದ ಬದುಕಿನಲ್ಲಿ ಇವುಗಳನ್ನು ನಾವು ಅಭ್ಯಾಸ ಮಾಡ್ಕೊಳ್ತಾ ಇದ್ದರೆ ಅದು ಮನಸ್ಸಿಗೆ ಸಂಸ್ಕಾರವಾಗ್ತದೆ. ಈ ಮೂರು ಕೂಡ ನಮ್ಮ ಜೊತೆಯಲ್ಲೇ ಎಷ್ಟೋ ಅನಾದಿ ಕಾಲದಿಂದ ನಮ್ಮ ಜೊತೆಯಲ್ಲೇ ಇವೆ. ಮುಂದೆ ಮೋಕ್ಷ ಎನ್ನುವ ಸ್ಥಿತಿಯನ್ನ ಪಡೆಯುವವರೆಗೂ ನಮ್ಮ ಜೊತೆಯಲ್ಲಿಯೇ ಇರುತ್ತದೆ. ಆದ್ದರಿಂದ ಇವುಗಳ ಹಿಡಿತದಲ್ಲಿ ನಮ್ಮ ಅಭ್ಯುದಯ ಹಾಗೂ ನಮ್ಮ ಸದ್ಗತಿ ಇದೆ. ಮನಸ್ಸು, ಮಾತು, ಪ್ರಾಣಗಳನ್ನ ಉತ್ತಮ ಸಂಸ್ಕಾರಕ್ಕೆ ಒಳಪಡಿಸಿದರೆ ನಮ್ಮ ಒಳ್ಳೆಯ ಬದುಕಿಗೆ ಕಾರಣವಾಗುತ್ತದೆ ಎಂದು ವಿವರಿಸಿದರು. ಅದಲ್ಲದೆ ನಾವು ಮಾಡ್ತಕ್ಕಂತಹ ಜಪ, ಪೂಜೆ, ಯಜ್ಞ, ದಾನ ಎಲ್ಲವೂ ಹೆಚ್ಚಿನ ಭಾಗ ಮನಸ್ಸಿನ ಸಂಸ್ಕಾರವೇ. ಅವುಗಳ ಬಗ್ಗೆ ವಿವರವಾಗಿ ನಾವು ಇವತ್ತು ಹೇಳೋದಿಲ್ಲ. ಈ ಮೂರರ ಒಂದು ಸಂಸ್ಕಾರ, ಮೂರಕ್ಕೂ ಸಂಸ್ಕಾರಗಳು ಅಂದರೆ ಆಗ ಅವು ಮೂರು ನಮ್ಮನ್ನು ಇಹದಲ್ಲೂ ಚೆನ್ನಾಗಿ ಇಡ್ತವೆ. ಅಂದರೆ ಇಹದಲ್ಲೂ ಚೆನ್ನಾಗಿ ಬದುಕ್ಬೋದು, ಆರೋಗ್ಯವಂತರಾಗಿ ನೆಮ್ಮದಿಯನ್ನು ಬದುಕ್ಬೋದು, ಅದರಲ್ಲೂ ಸದ್ಗತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅದರಿಂದ ಈ ಮೂರರ ಸಂಸ್ಕಾರ ಬಹಳ ಮುಖ್ಯ. ನಾವೇನು ದಿನಾಲು ಪೂಜೆ ಮಾಡ್ತೀವಿ, ಜಪ ಮಾಡ್ತೀವಿ, ಎಲ್ಲವನ್ನು ಮಾಡುವಾಗಲೂ ಈ ಸೂಕ್ಷ್ಮವಾದ ಅವಯವಗಳ ಸಂಸ್ಕಾರದ ಬಗ್ಗೆ ಒಂದು ಗಟ್ಟಿಯಾದ ಸೀಮೆಯ ಮಾತೆಯರು ಮತ್ತು ಮಹನೀಯರು ಶ್ರೀಮಠಕ್ಕೆ ಆಗಮಿಸಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ತಮ್ಮ ಸೇವೆಯನ್ನ ಸಲ್ಲಿಸಿದರು. ಬೆಳಿಗ್ಗೆಯಿಂದ ಮಾತೆಯರು ಶಂಕರ ಸ್ತೋತ್ರ ಪಠಣ, ಭಗವದ್ಗೀತಾ ಪಠಣ ಹಾಗೂ ಲಲಿತಾ ಸಹಸ್ರನಾಮದಿಂದ ಅರ್ಚನೆ ಮಾಡಿದರು. ಮಹನೀಯರು ಗಾಯತ್ರಿ ಅನುಷ್ಠಾನವನ್ನ ಕೈಗೊಂಡರು. ಈ ಸಂದರ್ಭದಲ್ಲಿ ಸೀಮೆಯ ಪ್ರಮುಖ ಶ್ರೀಪಾದ ಹೆಗಡೆ ಸಣ್ಣಳ್ಳಿ, ಗುರುಪಾದ ಹೆಗಡೆ ಹಲಸಿನಹಳ್ಳಿ, ನರಸಿಂಹ ದೀಕ್ಷಿತ್ ಕಳವೆ, ಉದಯ ಹೆಗಡೆ ಮುಂಡಿಗೇಸರ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.